ಸನ್ನಿಧಿಯಲ್ಲಿ ನಿನ್ನ ಸ್ತುತಿಸುವೆನು ದೇವಾ, ನಿನ್ನ ಪೂಜ್ಯ ದರ್ಶನವಾ ಪಡೆಯ ಬಂದಿಹೆ ದೇವಾ, ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸ್ತುತಿಸುವೆನು ದೇವಾ, ನಿನ್ನ ಪೂಜ್ಯ ದರ್ಶನವಾ ಪಡೆಯ ಬಂದಿಹೆ ದೇವಾ. ತೇಜಸ್ವಿ ಹೇ ದೇವಾ, ಭಕ್ತರಿಗೆ ನೀನು ಜೀವಾ. ತೇಜಸ್ವಿ ಹೇ ದೇವಾ, ಭಕ್ತರಿಗೆ ನೀನು ಜೀವಾ. ನೀನೇ ಎನಗಾಶ್ರಯ, ನೀಡಿಹೆ ನೀ ಕ್ಷಮೆಯ, ನೀಡಿಹೆ ನೀ ಕ್ಷಮೆಯ. ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸ್ತುತಿಸುವೆನು ದೇವಾ, ನಿನ್ನ ಪೂಜ್ಯ ದರ್ಶನವಾ ಪಡೆಯ ಬಂದಿಹೆ ದೇವಾ. ಆತ್ಮೀಯರೇ, ಇಂದಿನ ಬಲಿಪೂಜೆಯನ್ನು ಅರ್ಪಿಸುವ ಯಾಜಕರು ಸ್ವಾಮಿ ವಿಲ್ಫ್ರೆಡ್ ಸಿಲ್ವಾ ಕಪುಚಿನ್. ಇವರು ನವಗುರುಗಳು. ನವಯಾಜಕರಿಗೆ ಈ ಬಲಿಪೂಜೆಯನ್ನು ಅರ್ಪಿಸಲು ನಮ್ಮೆಲ್ಲರ ನಲ್ಮೆಯ ಸ್ವಾಗತ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತನ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿನ್ನಾತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಎಷ್ಟೊಂದು ಪ್ರೀತಿಸಿದರೆಂದರೆ ಅವರ ಸ್ವರ್ಗ ಸಾಮ್ರಾಜ್ಯಕ್ಕೆ ಎಲ್ಲರೂ ಸಮಾನರು, ಅಲ್ಲಿ ಯಾವುದೇ ಮೇಲು ಕೀಲುಗಳಿಲ್ಲ ಎಂಬುದನ್ನು ನಮಗೆ ಇಂದಿನ 2 ವಾಚನಗಳಲ್ಲಿ ತಿಳಿಯಪಡಿಸ್ತಾರೆ. ಮಾತ್ರವಲ್ಲ, ದೇವರು ನಮಗೆ ನಮ್ಮ ಜೀವವನ್ನು ಯಾವ ರೀತಿ ದೇವರಿಗೆ ಒಂದಾಗಿಬೇಕೆಂದು ಸಹ ನಮಗೆ ತಿಳಿಯಪಡಿಸ್ತಾರೆ. ಮಾನವರಾದ ನಾವು ಅನೇಕ ಬಾರಿ ಮೇಲು ಕೀಳು ಅಸಮಾನತೆಯ ಜೀವನವನ್ನು ಜೀವಿಸುತ್ತಿದ್ದೇವೆ. ವಿಶ್ವಾಸ ಹೊಂದಿದ್ದರೆ ಸಾಕು, ನಾವು ಸಮಾನರಾಗಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಕ್ರಿಸ್ತರ ಮೂಲಕ ಏರಲು ಸಾಧ್ಯ. ಈ ವಿಶ್ವಾಸವನ್ನು ತಪ್ಪಿದ್ದಲ್ಲಿ ಈ ಒಂದು ಬಲಿಪೂಜೆಯನ್ನು ಅರ್ಥಗರ್ಭಿತವಾಗಿ ಅರ್ಪಿಸಲು ನಮ್ಮೆಲ್ಲರನ್ನು ಸಿದ್ಧರಾಗಿಸಿಕೊಳ್ಳೋಣ ಮತ್ತು ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೋ ನುಡಿಯಿಂದಲೋ ನಡತೆಯಿಂದಲೋ ಕರ್ತವ್ಯ ಲೋಪದಿಂದಲೋ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಸ್ವಾಮಿ ದಯೆ ತೋರಿ, ಸ್ವಾಮಿ ದಯೆ ತೋರಿ. ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ಸ್ವಾಮಿ ದಯೆ ತೋರಿ.
ಸ್ವಾಮಿ ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮನ್ನು ಪ್ರೀತಿಸುವವರಾಗಿ ಯಾವ ಕಣ್ಣು ಕಾಣದಂತಹ ವರಗಳನ್ನು ಸಿದ್ಧಗೊಳಿಸಿದ್ದೀರಿ. ನಿಮ್ಮ ಬೆಚ್ಚಗಿನ ಪ್ರೀತಿಯಿಂದ ನಮ್ಮ ಹೃದಯಗಳನ್ನು ತುಂಬಿರಿ. ಹೀಗೆ ಎಲ್ಲದರಲ್ಲೂ ಎಲ್ಲಕ್ಕಿಂತ ಮೇಲೂ ನಿಮ್ಮನ್ನು ಪ್ರೀತಿಸುತ್ತಾ ಮಾನವ ಆಕಾಂಕ್ಷೆಯನ್ನು ಮೀರುವ ನಿಮ್ಮ ವಾಗ್ದಾನಗಳನ್ನು ನಾವು ಪಡೆಯುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರವಾದಿ ಎಜೆಕಿಯೇಲನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಈ ವಾಣಿಯನ್ನು ನನಗೆ ದಯಪಾಲಿಸಿದರು. ನರಪುತ್ರನೇ, ಇಸ್ರಾಯೇಲೆಂಬ ಮಂದೆಯ ಕುರುಬರಿಗೆ ವಿರುದ್ಧ ಈ ದೈವೋಕ್ತಿಯನ್ನು ಪ್ರವಚನ ರೂಪವಾಗಿ ನುಡಿ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ: ಅಯ್ಯೋ, ಸ್ವಂತ ಹೊಟ್ಟೆ ಹೊರೆದುಕೊಳ್ಳುವ ಇಸ್ರಾಯೇಲಿನ ಕುರುಬರಿಗೆ ಧಿಕ್ಕಾರ. ಕುರಿಗಳ ಹೊಟ್ಟೆ ಗಮನಿಸುವುದು ಕುರುಬರ ಧರ್ಮವಲ್ಲವೇ? ನೀವು ಅವುಗಳ ಹಾಲನ್ನು ಕುಡಿಯುತ್ತೀರಿ, ಉಣ್ಣೆಯ ಹೊದಿಕೆಯನ್ನು ಹೊದೆಯುತ್ತೀರಿ, ಕೊಬ್ಬಿದ ಕುರಿಗಳನ್ನು ಕಡಿಯುತ್ತೀರಿ, ಆದರೆ ಕುರಿಗಳನ್ನು ಮೇಯಿಸುವುದಿಲ್ಲ. ಹೌದು, ದುರ್ಬಲವಾದವುಗಳನ್ನು ನೀವು ಬಲಗೊಳಿಸಲಿಲ್ಲ, ರೋಗದವುಗಳನ್ನು ಸ್ವಸ್ಥ ಮಾಡಲಿಲ್ಲ, ಮುರಿದ ಅಂಗಗಳನ್ನು ಕಟ್ಟಲಿಲ್ಲ, ದಾರಿ ತಪ್ಪಿದವುಗಳನ್ನು ಮಂದೆಗೆ ಸೇರಿಸಲಿಲ್ಲ, ತಪ್ಪಿಸಿಕೊಂಡವುಗಳನ್ನು ಹುಡುಕಲಿಲ್ಲ, ಅವುಗಳನ್ನು ಹಿಂಸೆ ಬಲಾತ್ಕಾರಗಳಿಂದ ಅಳುತ್ತಾ ಬಂದಿದ್ದೀರಿ. ಕುರಿಗಾಹಿಗಳು ಇರಲಿಲ್ಲವಾದುದರಿಂದ ಅವು ಚದುರಿ ಹೋದವು, ದಿಕ್ಕಾಪಾಲಾಗಿ ಕಾಡಿನ ಸಕಲ ಮೃಗಗಳಿಗೆ ತುತ್ತಾದವು. ನನ್ನ ಕುರಿಗಳು ಮಲೆನಾಡಿನಲ್ಲೆಲ್ಲ ಎತ್ತರವಾದ ಪ್ರತಿಯೊಂದು ಬೆಟ್ಟದ ಮೇಲೆ ಅಲಿದಾಡಿದವು. ಹೌದು, ನನ್ನ ಕುರಿಗಳು ಭೂಮಂಡಲದಲ್ಲೆಲ್ಲ ಚದುರಿ ಹೋದವು. ಯಾರೂ ಅವುಗಳ ಹಿಂದೆ ಹೋಗಿ ಹುಡುಕಲಿಲ್ಲ. ಕುರುಬರೇ, ಸರ್ವೇಶ್ವರನ ಮಾತನ್ನು ಕೇಳಿರಿ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ: ಅಯ್ಯೋ, ನನ್ನ ಕುರಿಗಳು ಕೊಳ್ಳೆಯಾದವು, ಕಾಡಿನ ಸಕಲ ಮೃಗಗಳಿಗೆ ತುತ್ತಾದವು. ಕುರುಬರೇ ಇರಲಿಲ್ಲ, ನನ್ನ ಕುರುಬರು ನನ್ನ ಕುರಿಗಳನ್ನು ಹುಡುಕಲಿಲ್ಲ. ಅವರು ಸ್ವಂತ ಹೊಟ್ಟೆಪಾಡನ್ನು ನೋಡಿಕೊಂಡರೇ ಹೊರತು ನನ್ನ ಕುರಿಗಳ ಹೊಟ್ಟೆಯನ್ನು ನೋಡಲೇ ಇಲ್ಲ. ಆದ ಕಾರಣ ಕುರುಬರೇ, ಸರ್ವೇಶ್ವರನ ವಾಕ್ಯವನ್ನು ಕೇಳಿರಿ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ: ಅಕಟ, ನನ್ನ ಜೀವದಾಣೆ, ನಾನು ಆ ಕುರಿಗಾಹಿಗಳಿಗೆ ವಿರುದ್ಧನಾಗಿದ್ದೇನೆ. ಅವರು ನನ್ನ ಕುರಿಗಳ ಲೆಕ್ಕವನ್ನು ನನಗೆ ಒಪ್ಪಿಸಬೇಕು. ನನ್ನ ಕುರಿ ಮೇಯಿಸುವ ಕೆಲಸದಿಂದ ಅವರನ್ನು ತೆಗೆದು ಬಿಡುವೆನು. ಆ ಕುರುಬರು ಇನ್ನು ಸ್ವಂತ ಹೊಟ್ಟೆಯನ್ನು ತುಂಬಿಸಿಕೊಳ್ಳರು. ನನ್ನ ಕುರಿಗಳು ಆಹಾರವಾಗಿ ಅವರ ಬಾಯಿಗೆ ಬೀಳದಂತೆ ಅವುಗಳನ್ನು ರಕ್ಷಿಸುವೆನು. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ: ಆಹಾ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕರ್ತರನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಕರ್ತರನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಕರ್ತರನ್ನು ಕೀರ್ತಿಸುವುದು
ನಮ್ಮ ಕರ್ತರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವೂ ಆಗಿದೆ. ಅವರನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಕರ್ತರನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಕರ್ತರನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಕರ್ತರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಕಿನ್ನರಿಯೊಡನೆ ನಮ್ಮ ದೇವರನ್ನು ಕೊಂಡಾಡಿರಿ. ಅವರ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ಕರ್ತರನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಕರ್ತರನ್ನು ಕೀರ್ತಿಸುವುದು ಯುಕ್ತವಾಗಿದೆ. जय 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 alleluia, जय 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 alleluia, 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 alleluia. ಪರಿಶುದ್ಧ ಪರಮಗೆ ಪ್ರಣಾಮವು, ಮಂಗಳ ಮಹಿಮೆಯು ನಿರಂತರವು. ಪರಿಶುದ್ಧ ಪರಮಗೆ ಪ್ರಣಾಮವು, ಮಂಗಳ ಮಹಿಮೆಯು ನಿರಂತರವು. ಜೈ 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 alleluia, ಜೈ 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 alleluia, 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 alleluia. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಈ ಸಾಮಾತಿ ಹೇಳಿದರು. ಸ್ವರ್ಗ ಸಾಮ್ರಾಜ್ಯವು ಹೀಗಿದೆ. ಒಬ್ಬ ಯಜಮಾನನಿಗೆ ಒಂದು ದ್ರಾಕ್ಷಿ ತೋಟವಿತ್ತು. ಅದರಲ್ಲಿ ಕೆಲಸ ಮಾಡುವುದಕ್ಕೆ ಕೂಲಿಗಾರರನ್ನು ಗೊತ್ತು ಮಾಡಲು ಅವನು ಬೆಳಗಿನ ಜಾವದಲ್ಲೇ ಹೊರಟ. ಆಳಿಗೆ ಒಂದು ಬೆಳ್ಳಿ ನಾಣ್ಯದಂತೆ ದಿನ ಕೂಲಿಯನ್ನು ಮಾತಾಡಿ ತೋಟಕ್ಕೆ ಕಳುಹಿಸಿದ. ಸುಮಾರು ಬೆಳಗ್ಗೆ 9 ಗಂಟೆಗೆ ಅವನು ಪುನಃ ಸಂತೆ ಬೀದಿಯ ಕಡೆ ಹೋದ. ಕೆಲಸವಿಲ್ಲದೆ ಸುಮ್ಮನೆ ನಿಂತುಕೊಂಡಿದ್ದ ಕೆಲವು ಕೂಲಿಗಾರರನ್ನು ಅಲ್ಲಿ ಕಂಡ. ನೀವು ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ, ನ್ಯಾಯವಾದ ಕೂಲಿಯನ್ನು ನಿಮಗೆ ಕೊಡುತ್ತೇನೆ ಎಂದ. ಅವರು ಹೋದರು. ಬಳಿಕ ಸುಮಾರು 12 ಗಂಟೆಗೊಮ್ಮೆ ಮತ್ತೆ 3 ಗಂಟೆಗೊಮ್ಮೆ ಹೋಗಿ ಇನ್ನೂ ಕೆಲವರನ್ನು ಕೆಲಸಕ್ಕೆ ಕಳುಹಿಸಿದ. 5 ಗಂಟೆಗೆ ಹೋದಾಗಲೂ ಬೇರೆ ಕೆಲವರು ಅಲ್ಲಿ ನಿಂತಿರುವುದನ್ನು ಕಂಡು, ದಿನವಿಡೀ ಕೆಲಸ ಮಾಡದೆ ಸುಮ್ಮನೆ ಇಲ್ಲಿ ನಿಂತಿದ್ದೀರಲ್ಲ, ಏಕೆ ಎಂದು ಕೇಳಿದ. ಅದಕ್ಕೆ ಅವರು, ನಮ್ಮನ್ನು ಯಾರೂ ಕೂಲಿಗೆ ಕಾಯಲಿಲ್ಲ ಎಂದರು. ಹಾಗಾದರೆ ನೀವು ಕೂಡ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿ ಕೆಲಸ ಮಾಡಿ ಎಂದು ಹೇಳಿ ಅವರನ್ನು ಕಳುಹಿಸಿದ. ಸಂಜೆಯಾಯಿತು. ತೋಟದ ಯಜಮಾನ ತನ್ನ ಮೇಸ್ತ್ರಿಗೆ ಕೂಲಿಯಾಳುಗಳನ್ನು ಕರೆದು, ಕೊನೆಗೆ ಬಂದವರಿಂದ ಆರಂಭಿಸಿ ಮೊದಲು ಬಂದವರ ತನಕ ಕೂಲಿ ಕೊಡು ಎಂದ. ಅದರಂತೆ 5 ಗಂಟೆಗೆ ಗೊತ್ತು ಮಾಡಿದವರು ಬಂದಾಗ ಒಬ್ಬೊಬ್ಬನಿಗೆ ಒಂದೊಂದು ಬೆಳ್ಳಿ ನಾಣ್ಯ ಸಿಕ್ಕಿತು.
ಮೊತ್ತ ಮೊದಲು ಗೊತ್ತು ಮಾಡಿದವರು ತಮ್ಮ ಸರದಿ ಬಂದಾಗ ತಮಗೆ ಹೆಚ್ಚು ಸಿಗುವುದೆಂದು ಭಾವಿಸಿದರು. ಆದರೆ ಅವರಿಗೂ ಒಂದೊಂದೇ ಬೆಳ್ಳಿ ನಾಣ್ಯ ದೊರಕಿತು. ಅದನ್ನು ತೆಗೆದುಕೊಂಡಾಗ ಅವರು ದಣಿಯ ವಿರುದ್ಧ ಗೊಣಗಲಾರಂಭಿಸಿದರು. ಕಡೇ ಹೊತ್ತಿನಲ್ಲಿ ಬಂದ ಇವರು ಒಂದೇ 1 ಗಂಟೆ ಕೆಲಸ ಮಾಡಿದ್ದಾರೆ. ಬಿಸಿಲಲ್ಲಿ ಬೆಂದು ದಿನವೆಲ್ಲ ದುಡಿದ ನಮ್ಮನ್ನು ಇವರಿಗೆ ಸರಿಸಮ ಮಾಡಿದ್ದೀರಲ್ಲ ಎಂದರು. ಅದಕ್ಕೆ ಯಜಮಾನ ಅವರಲ್ಲಿ ಒಬ್ಬನಿಗೆ, ಅಯ್ಯ, ನಿನಗೆ ನಾನು ಅನ್ಯಾಯ ಮಾಡಿಲ್ಲ. ದಿನಕ್ಕೊಂದು ಬೆಳ್ಳಿಯ ನಾಣ್ಯದಂತೆ ನೀನು ನನ್ನೊಡನೆ ಒಪ್ಪಂದ ಮಾಡಿಕೊಳ್ಳಲಿಲ್ಲವೇ? ನಿನ್ನ ಕೂಲಿ ಏನೋ ಅದನ್ನು ತೆಗೆದುಕೊಂಡು ಹೋಗು. ನಿನಗೆ ಕೊಟ್ಟಷ್ಟನ್ನು ಈ ಕಡೆಯವನಿಗೂ ಕೊಡುವುದು ನನ್ನ ಇಷ್ಟ. ನನ್ನದನ್ನು ನನ್ನಿಷ್ಟಾನುಸಾರ ಕೊಡುವ ಹಕ್ಕು ನನಗಿಲ್ಲವೇ? ನನ್ನ ಔದಾರ್ಯವನ್ನು ಕಂಡು ನಿನಗೇಕೆ ಹೊಟ್ಟೆಯುರಿ ಎಂದ. ಹೀಗೆ ಕಡೆಯವರು ಮೊದಲಿನವರಾಗುವರು, ಮೊದಲಿನವರು ಕಡೆಯವರಾಗುವರು ಎಂದು ಯೇಸು ಬೋಧಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಆತ್ಮೀಯ ಸಹೋದರ ಸಹೋದರಿಯರೇ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ಇದಾಗಿದೆ ನಮ್ಮ ತಂದೆ ದೇವರ ನುಡಿ. ಇಂದಿನ ಪ್ರಸ್ತುತ ಜಗತ್ತಿನಲ್ಲಿ ಅಸಮಾನತೆ, ಮೇಲು ಕೀಳು, ಹೊಟ್ಟೆ ಕಿಚ್ಚು ಇವೆಲ್ಲ ಸರ್ವೇ ಸಾಮಾನ್ಯವಾಗಿದೆ. ಅದೇ ರೀತಿ ನಮ್ಮ ಇಂದಿನ ಪ್ರಸ್ತುತ ಜೀವನದಲ್ಲಿ ಜೀವಿಸಬೇಕಾದ್ರೆ ನಮ್ಮಲ್ಲಿ ನಾನು ಒಳ್ಳೆಯವನಾಗಬೇಕು, ನಾನು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು, ನಾನು ಶ್ರೀಮಂತನಾಗಬೇಕು ಎಂಬ ಅನೇಕ ಆಶೆ, ಆಕಾಂಕ್ಷೆ, ಬಯಕೆ ಇರ್ತದೆ. ಈ ಒಂದು ಮಾರ್ಗದಲ್ಲಿ ನಡೀತಿರ್ಬೇಕಾದ್ರೆ ನಮಗೆ ದುರಾಸೆಯೂ ಸಹ ಬರ್ತದೆ. ನಾನು ಮಾತ್ರ ಚೆನ್ನಾಗಿರಬೇಕು, ಬೇರೆ ಯಾರಾದರೂ ನನ್ನ ಕೆಳಗಿನವರು ಮೇಲ್ ಬಂದರೆ ನನಗೆ ಹೊಟ್ಟೆ ಕಿಚ್ಚು ಸಹ ನನಗೆ ಬರ್ತದೆ. ನಮ್ಮ ಮಾನವನ ಚಿಂತೆಗೆ ಅನುಸಾರವಾಗಿ ನಾವು ಚಿಂತಿಸ್ತೇವೆ. ಆದರೆ ಇಂದು ಪ್ರಭು ಯೇಸು ಕ್ರಿಸ್ತರು ಈ ಸಾಮರ್ಥ್ಯವನ್ನು ಹೇಳುವುದರ ಮೂಲಕ ಸ್ವರ್ಗ ಸಾಮ್ರಾಜ್ಯಕ್ಕೆ ಎಲ್ಲರೂ ಸಮಾನರು, ಇಲ್ಲಿ ಯಾವುದೇ ಮೇಲು ಕೀಳುಗಳು ಇಲ್ಲ. ಇಸ್ರಾಯೇಲ್ ಜನಾಂಗದವರು, ಅನ್ಯ ಧರ್ಮೀಯರು ಕ್ರಿಸ್ತನಲ್ಲಿ ಅಥವಾ ದೇವರಲ್ಲಿ ವಿಶ್ವಾಸವಿಟ್ಟಾಗ ಮಾತ್ರ ಅವರು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರು. ಅದೇ ರೀತಿ ಎಲ್ಲರೂ ಸಮಾನರು ಎಂಬ ಔದಾರ್ಯದ ಮಾತನ್ನು ಅವರ ಸಮೃದ್ಧತೆಯಿಂದ ನಮಗೆ ತಿಳಿಯಪಡಿಸ್ತಾರೆ. ಆತ್ಮೀಯರೇ, ಇಂದಿನ 2 ವಾಚನಗಳು ನಮಗೆ ಒಂದು ಮುಖ್ಯ ಅಂಶವನ್ನು ನೀಡ್ತದೆ. ಅದೇನೆಂದರೆ, ದೇವರು ತಮ್ಮ ಔದಾರ್ಯದಿಂದ, ಅದೇ ರೀತಿ ದೇವರು ತಮ್ಮ ಸಮೃದ್ಧಿಯಿಂದ ಮಾನವನನ್ನು ಪ್ರೀತಿಸ್ತಾರೆ. ಆ ಪ್ರೀತಿಯನ್ನು ತೋರ್ಪಡಿಸಲು ಕ್ರಿಸ್ತ ಯೇಸುವನ್ನು ಈ ಧರೆಗೆ ಕಳಿಸ್ತಾರೆ. ನಾವು ಅನೇಕ ಬಾರಿ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನೋಡಬಹುದು. ಯಾವತ್ತು ಮಾಲೀಕ ಅಥವಾ ಒಂದು ಯಾವುದೇ ದ್ರಾಕ್ಷಿ ತೋಟವಾಗಲಿ, ಯಾವುದೇ ದೊಡ್ಡ ತೋಟ ಇಟ್ಟುಕೊಂಡವರು ಯಾವತ್ತು ಈ ಕೆಲಸಗಾರರಿಗೆ ಕರೀಲಿಕ್ಕೆ ಹೋಗಲ್ಲ. ಬದಲಾಗಿ ಅವರು ಆ ಮಾಲೀಕನು ಮೇಸ್ತ್ರಿಗೆ ಹೇಳ್ತಾನೆ, ಇವತ್ತು ನನಗೆ ಇಷ್ಟು ಕೆಲಸ ಜನರಿಗೆ ಬೇಕು, ಕರ್ಕೊಂಬ ಅಂತ ಹೇಳ್ತಾನೆ. ಆದರೆ ಇಂದಿನ ಸಾಮರ್ಥ್ಯದಲ್ಲಿ ಮಾಲೀಕನೇ ಹೋಗಿ ಆ ಕೆಲಸದ ಆಳುಗಳನ್ನು ಕರೆದುಕೊಂಡು ಬರ್ತಾ ಇದ್ದಾನೆ. ನೀನು ಕೆಲಸ ಇಲ್ವಾ ನಿಮಗೆ ಅಂತ ಕೇಳಿ ಕರೆದುಕೊಂಡು ಬರ್ತಾ ಇದ್ದೇನೆ. ಅದೊಂಥರ ಉತ್ತಮ ವಿಷಯ. ಇದಾಗಿದೆ ದೇವರ ಪ್ರೀತಿ. ಅವರು ಅನೇಕ ಜನರನ್ನು, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡೋದಾದರೆ ಅನೇಕ ಜನರನ್ನು ಕಳಿಸಿದ್ರು, ಮೇಧಾವಿಗಳನ್ನು ಕಳಿಸಿದ್ರು, ಪ್ರವಾದಿಗಳನ್ನು ಕಳಿಸಿದ್ರು, ಎಲ್ಲರನ್ನು ಕಳಿಸಿದ್ರು. ಜನರು ಒಪ್ಪಲಿಲ್ಲ. ಇಸ್ರಾಯೇಲ್ ಜನಾಂಗದವರು ಪಾಪ ಮಾಡಿ ಮತ್ತೆ ದೇವರಿಂದ ದೂರ ಸರಿತಾನೇ ಇದ್ದರು. ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖ ಕೆಲವೊಬ್ಬರು ಆಗ್ತಿದ್ರು. ಮೇಲು ಕೀಳು ಅಂತ ಜನರೆಲ್ಲರನ್ನು ನೋಡ್ತಿದ್ರು. ಇಸ್ರಾಯೇಲ್ ಜನಾಂಗದವರು ಅಂದರೆ ಮೇಲಿನವರು, ನಾವು ಮಾತ್ರ ದೇವರಿಗೆ ಸಮಾನರು. ಅನ್ಯ ಧರ್ಮೀಯರು ಅವರೆಲ್ಲ ಪಾಪಿಷ್ಠರು, ಅವರೆಲ್ಲ ದೇವರಿಗೆ ಸಮಾನರಲ್ಲ ಎಂಬ ಚಿಂತನೆ ಅವರಲ್ಲಿತ್ತು. ಅದೇ ರೀತಿ ಫರಿಸಾಯರು, ಸದ್ದುಕಾಯರು ಇದನ್ನೇ ಎಲ್ಲರಿಗೂ ಬೋಧಿಸ್ತಿದ್ರು. ನಾವೇ ಬರೇ
ಸಮಾನರು, ದೇವರಿಗೆ ಮೆಚ್ಚುಗೆಯಾದವರು. ಅನ್ಯ ಧರ್ಮೀಯರು ಎಲ್ಲರೂ ಅಸಾಮಾನ್ಯರು. ಅಸಮಾನತೆಯನ್ನು ಅವರು ಆ ಅನ್ಯ ಧರ್ಮಿಗೆ ತೋರ್ಪಡಿಸ್ತಿದ್ರು. ಇವೆಲ್ಲ ಈ ಫರಿಸಾಯರ ಅಥವಾ ಇಸ್ರಾಯೇಲ್ ಜನಾಂಗದವರ ಚಿಂತನೆಯಾಗಿತ್ತು. ಇದೆಲ್ಲವನ್ನು ಹೋಗಲಾಡಿಸಲು ಪ್ರಭುವೇ ನಮ್ಮ ಮಧ್ಯೆ ಬಂದು ವಾಸಿಸುತ್ತಾರೆ. ಮಾತ್ರವಲ್ಲ, ಪ್ರಭುವಿನ ಪ್ರೀತಿ ಅಪಾರವಾದದ್ದರಿಂದ ಅವರ ಏಕೈಕ ಪುತ್ರನನ್ನೇ ನಮಗೆ ಧಾರೆ ಎತ್ತಾರೆ. ಇದಾಗಿದೆ ನಮ್ಮ ದೇವರ ಪ್ರೀತಿ. ಇವರೊಬ್ಬರೇ ನಮ್ಮ ಕುರಿಗಾಹಿ. ಈ ಕುರಿಗಾಹಿಯನ್ನು ನಾವು ನಮ್ಮ ಔದಾರ್ಯದಿಂದ ನೋಡಿದಾಗ ಮಾತ್ರ ಅವರನ್ನು ನಾವು ಕಾಣಲು ಸಾಧ್ಯ. ನಾವು ಮೊದಲಿನವರಾಗಿರಬಹುದು ಅಥವಾ ಕಡೆಯವರಾಗಿರಬಹುದು. ನಮ್ಮಲ್ಲಿ ವಿಶ್ವಾಸವಿದ್ದಾಗ ಮಾತ್ರ ನಾವು ಅವರಲ್ಲಿ ಒಂದಾಗಲು ಸಾಧ್ಯ. ಆ ವಿಶ್ವಾಸವನ್ನು ಹೆಚ್ಚಿಸುವುದು ಹೇಗೆಂಬುದು ನಮಗೆ ಪ್ರಭು ಯೇಸು ಕ್ರಿಸ್ತರೇ ಹೇಳಿಕೊಟ್ಟಿದ್ದಾರೆ. ಸ್ವರ್ಗ ಸಾಮ್ರಾಜ್ಯದ ಆಗಮನಕ್ಕೆ ನಾವೆಲ್ಲರೂ ಬಾಧ್ಯಸ್ಥರಾಗಿದ್ದೇವೆ. ಆದರೆ ನಮಗೆ ಸಾಸಿವೆ ಕಾಳಿನಷ್ಟ ವಿಶ್ವಾಸವಿರಬೇಕು. ಅದೇ ರೀತಿ ಮಾನವನ ಚಿಂತೆಯಲ್ಲಿ ನಾವು ತೊಡಗಿಕೊಳ್ಳದೆ ದೇವರ ಚಿಂತೆಗೂ ಅನುಗುಣವಾಗಿ ಆ ಸಮಾನತೆಯ ಜೀವನವನ್ನು ನಾವು ಸಹ ನಮ್ಮ ನೆರೆಹೊರೆಯವರಲ್ಲಿ ಹಂಚಿಕೊಳ್ಳಬೇಕು. ಅನೇಕ ಬಾರಿ ನಮ್ಮ ಜೀವನದಲ್ಲೂ ಕೂಡ ನಾವು ಮೇಲು ಕೀಳಿನ ಭಾವನೆಯನ್ನು ರೂಪಿಸಿಕೊಂಡಿದ್ದೇವೆ. ಅದೇ ರೀತಿ ನಾವು ಅನೇಕ ಜನರಿಗೆ, ಅನೇಕ ನಮ್ಮ ನೆರೆಹೊರೆಯವರಿಗೆ ಕೀಳಾಗಿ ನೋಡಿದ್ದೇವೆ. ಕ್ರೈಸ್ತರಾಗಿ ಕ್ರಿಸ್ತಿಯ ಜೀವನವನ್ನು ಬಾಹ್ಯಾಡಂಬರಕ್ಕೆ ನಾವು ಜೀವಿಸಿದ್ದೇವೆ. ಆ ಬಾಹ್ಯ ಲೋಕಕ್ಕೆ ಮಾತ್ರ ನಮ್ಮ ವಿಶ್ವಾಸವನ್ನು ತೋರ್ಪಡಿಸಿ ನಮ್ಮ ಆಂತರಿಕ ಅಥವಾ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಅವಿಶ್ವಾಸಿಗಳಾಗಿ ಜೀವಿಸಿದ್ದೇವೆ. ಇದೆಲ್ಲ ಸಂದರ್ಭಗಳಿಗೆ ನಾವು ಇವತ್ತು ಅವಲೋಕಿಸಿಕೊಳ್ಳುವ ಸಂದರ್ಭ ಬಂದಿದೆ. ಆತ್ಮೀಯರೇ, ಇಂದು ನಾವೆಲ್ಲರೂ ಸಮಾನರು. ಕ್ರಿಸ್ತರ ಔದಾರ್ಯದಲ್ಲಿ, ಕ್ರಿಸ್ತರ ಉದಾರತೆಯಲ್ಲಿ ನಾವು ಜೀವಿಸುವವರಾಗಿದ್ದೇವೆ. ಇಂದಿನ ಈ ಬಲಿಪೂಜೆಯಲ್ಲಿ ಅತಿ ಮುಖ್ಯವಾಗಿ ನಮಗೆ ಉತ್ತಮ ವಿಶ್ವಾಸವನ್ನೀಯಲು, ಅದೇ ರೀತಿ ನಮಗೂ ಸಹ ನಮ್ಮ ನೆರೆಹೊರೆಯನ್ನು ಸಮಾನರಾಗಿ ನೋಡಲು, ಆ ಕ್ರಿಸ್ತನ ಸಮಾನತೆಯಲ್ಲಿ ನಾವು ಜೀವಿಸಲು ಬೇಕಾದ ಎಲ್ಲ ವರಪ್ರಸಾದಿಗಳಿಗಾಗಿ ಇಂದಿನ ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ತನುವನರ್ಪಿಪೆ ಮಾನವನರ್ಪಿಪೆ ಧನವನರ್ಪಿಪೆ ಎನ್ನನ್ನೇ ಅರ್ಪಿಪೆ ಧನುವನರ್ಪಿಪೆ ಮಾನವನರ್ಪಿಪೆ ಧನವನರ್ಪಿಪೆ ಎನ್ನನ್ನೇ ಅರ್ಪಿಪೆ ರಸವು ರೊಟ್ಟಿ ಫಲವು ಪುಷ್ಪ ಚಿಹ್ನೆ ಮಾತ್ರವು ರಸವು ರೊಟ್ಟಿ ಫಲವು ಪುಷ್ಪ ಚಿಹ್ನೆ ಮಾತ್ರವು ಎನ್ನ ಹೃದಯ ಎನ್ನ ಆತ್ಮ ನಿಮಗೆ ಸ್ವಂತವು ಎನ್ನ ಹೃದಯ ಎನ್ನ ಆತ್ಮ ನಿಮಗೆ ಸ್ವಂತವು ತನುವನರ್ಪಿಪೆ ಮಾನವನರ್ಪಿಪೆ ಧನವನರ್ಪಿಪೆ ಎನ್ನನ್ನೇ ಅರ್ಪಿಪೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ.
ಪ್ರಭು ನಿಮ್ಮ ಮತ್ತು ನಮ್ಮ ಮಧ್ಯೆ ಮಹಿಮಾವಿರ್ತ ವಿನಿಮಯವನ್ನು ಸಾಧಿಸುವ ಈ ನಮ್ಮ ಬಲಿ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನೀವು ನಮಗಿತ್ತವುಗಳನ್ನೇ ನಮಗರ್ಪಿಸುವ ನಾವು ಸ್ವತಃ ನಿಮ್ಮನ್ನೇ ಸ್ವೀಕರಿಸಲು ಯೋಗ್ಯರಾಗುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಪ್ರಿಯ ಪುತ್ರರ ಮುಖಾಂತರ ಮಾನವ ಕುಲವನ್ನು ಸೃಷ್ಟಿಸಿದಿರಿ. ಅಂತೆಯೇ ಅಪರಿಮಿತ ಔದಾರ್ಯದಿಂದ ಅವರ ಮುಖಾಂತರ ಅದರನ್ನು ನೀವು ನೂತನವಾಗಿ ರೂಪಿಸಿದಿರಿ. ಆದುದರಿಂದ ನಿಮ್ಮ ಸರ್ವ ಸೃಷ್ಟಿಯು ನಿಮಗೆ ಸೇವೆ ಸಲ್ಲಿಸುವುದು, ರಕ್ಷಣೆ ಹೊಂದುವವರೆಲ್ಲರಿಗೂ ನಿಮ್ಮನ್ನು ಸ್ತುತಿಸುವುದು, ಸಕಲ ಸಂತರು ನಿಮ್ಮನ್ನು ಏಕ ಹೃದಯದಿಂದ ಹರಸುವುದು ಯೋಗ್ಯವಾಗಿದೆ. ಅಂತೆಯೇ ಸಕಲ ದೂತರೊಡನೆ ನಾವು ನಿಮ್ಮನ್ನು ಕೊಂಡಾಡುತ್ತಾ ಉಲ್ಲಾಸದಿಂದ ಘೋಷಿಸುತ್ತೇವೆ. ಪರಮ ಪೂಜ್ಯ ದೇವನೇ, ಪರಮ ಪಾವನಾತ್ಮನೇ, ಸೈನ್ಯ ಗಣಗಳೊಡೆಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ. ಸ್ವರ್ಗ ಭುವಿಯು ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ಸ್ವರ್ಗ ಭುವಿಯು ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ. ಜೈಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರಿಸ್ತರಾಶೀರ್ವದಿತರು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ. ಜೈಕಾರ ಮೊಳಗಲಿ. ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು
ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯನ್ನುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಧರ್ಮಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯಿಂದ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ, ಆಕೆಯ ಪಂಥಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ಪ್ರಭು ಯೇಸು ಕ್ರಿಸ್ತರೇ ನಮಗೆ ಹೇಗೆ ಪ್ರೀತಿಸುವುದು, ಹೇಗೆ ಸಮಾನತೆಯಲ್ಲಿ ಜೀವಿಸುವುದು, ಹೇಗೆ ನಮ್ಮ ನೆರೆ ಹೊರೆಯವರಿಗೆ ಔದಾರ್ಯದಲ್ಲಿ ಜೀವಿಸುವುದು ಎಂಬುದನ್ನು ಸಹ ಹೇಳಿಕೊಟ್ಟಿದ್ದಾರೆ. ಅವರ ಕೃಪೆ ಕರುಣೆ ಎಲ್ಲವೂ ನಮಗೆ ಅವಶ್ಯಕ. ಈಗ ಅವರೇ ಹೇಳಿಕೊಟ್ಟ ಪ್ರಾರ್ಥನೆಯನ್ನು ಪ್ರಭು ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ.
ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪವ ನೀಗುವ ದಿವ್ಯ ಕುರಿ ಮರಿಯೇ, ದಯೆಯನ್ನು ತೋರೆ ಮಗೆ. ಪಾಪವ ನೀಗುವ ದಿವ್ಯ ಕುರಿ ಮರಿಯೇ, ದಯೆಯನ್ನು ತೋರೆ ಮಗೆ. ಪಾಪವ ನೀಗುವ ದಿವ್ಯ ಕುರಿ ಮರಿಯೇ, ಶಾಂತಿಯ ನೀಡೆ ಮಗೆ. ಶಾಂತಿಯ ನೀಡೆ ಮಗೆ. ಇಗೋ ದೇವರ ಕುರಿಮರಿ, ಇವರೇ ನಮಗೆ ಸಮಾನತೆಯನ್ನು ತೋರಿಸಿದರು. ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಹೃದಯ ಕಾದಿದೆ, ದೇವ ನಿನ್ನ ಬಯಸಿದೆ. ನಿನ್ನ ನಗಲಿ ಪಾಡಿದೆ, ಜೀವ ನೀಡು ಬೇಡುವೆ. ಬಾ ಯೇಸು ಬಾ, ಬಾ ಯೇಸು ಬಾ, ಬಾ ಯೇಸು ಬಾ, ಬಾ ಯೇಸು ಬಾ. ಹಸಿವಿನಿಂದ ನರಳುವ ಎನಗೆ ನೀನೆ ಆಸರೆ. ಹಸಿವಿನಿಂದ ನರಳುವ ಎನಗೆ ನೀನೆ ಆಸರೆ. ನಿತ್ಯ ತೃಪ್ತಿ ನೀಡಲು, ನಿತ್ಯ ತೃಪ್ತಿ ನೀಡಲು, ಬಾ ಎಂದು ಕರೆಯುವೆ, ಬಾ ಎಂದು ಕರೆಯುವೆ. ಎನ್ನ ಹೃದಯ ಕಾದಿದೆ, ದೇವ ನಿನ್ನ ಬಯಸಿದೆ. ನಿನ್ನ ನಗಲಿ ಪಾಡಿದೆ, ಜೀವ ನೀಡು ಬೇಡುವೆ. ಬಾ ಯೇಸು ಬಾ, ಬಾ ಯೇಸು ಬಾ, ಬಾ ಯೇಸು
ಯೇಸು ಬಾ. ನೆಲೆಯೇ ಇಲ್ಲದ ಮನುಜಗೆ ನೆರಳು ನೀನೆ ಆಗಿಹೆ. ನೆಲೆಯೇ ಇಲ್ಲದ ಮನುಜಗೆ ನೆರಳು ನೀನೆ ಆಗಿಹೆ. ಅಮರ ನೆಲೆಯ ತೋರಲು ಅಮರ ನೆಲೆಯ ತೋರಲು ಬಾಯೆಂದು ಕರೆಯುವೆ, ಬಾಯೆಂದು ಕರೆಯುವೆ. ಎನ್ನ ಹೃದಯ ಕಾದಿದೆ ದೇವ ನಿನ್ನ ಬಯಸಿದೆ. ನಿನ್ನ ನಗಲಿ ಪಾಡಿದೆ. ಜೀವ ನೀಡು ಬೇಡುವೆ. ಬಾ ಯೇಸು ಬಾ, ಬಾ ಯೇಸು ಬಾ, ಬಾ ಯೇಸು ಬಾ, ಬಾ ಯೇಸು ಬಾ. ಪ್ರಾರ್ಥಿಸೋಣ. ಪ್ರಭು, ಈ ಸಂಸ್ಕಾರಗಳ ಮೂಲಕ ಕ್ರಿಸ್ತರೊಂದಿಗೆ ಪಾಲ್ಗೊಂಡ ನಾವು ನಿಮ್ಮ ದಯೆಯನ್ನು ದೀನತೆಯಿಂದ ಯಾಚಿಸುತ್ತೇವೆ. ಇಹದಲ್ಲಿ ಅವರ ಅನುರೂಪಿಗಳಾದ ನಾವು ಪರದಲ್ಲಿ ಅವರ ಸಹಬಾಧ್ಯಸ್ಥರು ಆಗಲು ಯೋಗ್ಯರಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನವಯಾಜಕರಾದ ಸ್ವಾಮಿ ವಿಲ್ಫ್ರೆಡ್ ಇವರಿಗೆ ನಮ್ಮೆಲ್ಲರ ಹಾರ್ದಿಕ ಶುಭಾಶಯಗಳು. ಇಂದಿನ ಬಲಿಪೂಜೆಯನ್ನು ಸಂತ ಪಾದ್ರೆ ಪಿಯೋರ ಪುಣ್ಯತಾಣದಲ್ಲಿ ಅರ್ಪಿಸಿ ನಮ್ಮೆಲ್ಲರಿಗೋಸ್ಕರ ಅವರು ಪ್ರಾರ್ಥಿಸಿದ್ದಾರೆ. ಅವರಿಗೆ ನಾವು ವಂದನೆಗಳನ್ನು ಸಲ್ಲಿಸುತ್ತೇವೆ. ಅವರ ಯಾಜಕೀಯ ಈ ಜೀವನದಲ್ಲಿ ಎಲ್ಲ ಯಶಸ್ವಿಯನ್ನು, ಒಳ್ಳೆಯದನ್ನು ಬಯಸಿ, ಒಳ್ಳೆಯ ಆರೋಗ್ಯವನ್ನು ಬಯಸಿ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ದೇವರ ಅದ್ಭುತ ಸಂತ ಪಾದ್ರೆ ಪಿಯವರ ವಾರ್ಷಿಕ ಪರ್ವವನ್ನು ಸೆಪ್ಟೆಂಬರ್ 23 ಬುಧವಾರದಂದು ನಾವು ಸಂಭ್ರಮಿಸುತ್ತೇವೆ. ಹಬ್ಬದ ಸಿದ್ಧತೆಯಾಗಿ 9 ದಿನಗಳ ನವೇನ ಪೂಜೆ ಇರುವುದು. ಹಬ್ಬದ ಬಲಿಪೂಜೆ ಮತ್ತು ನವೇನ ದಿನಗಳಲ್ಲಿ ಧಾರ್ಮಿಕ ವಿಧಿ ಆಚರಣೆ ಪ್ರತಿದಿನ ಸಂಜೆ 6 ಗಂಟೆಗೆ ಇರುವುದು. Bagewon Padre Pio Bapa, प्रकाश भरीत Krista सारख्या आमचे पासोत माग बापा, सलच्या कामी देखीन तुझ्या आशिषीचे ते दुर्बळ वाटे, विधेयपणाचो पर्वत चढलो, फ्रांसिस्कान स्पिरितान जियेंक सदा
versa curozolo Bhagwan Padre Pio Bapa प्रकाश बरी क्रिस्ता सारख्या आमचे पासोत माग बापा सलच्या कामी देखील तुझ्या क्रिस्ताचे कस्ते कुडीर वावो देवाची वळख दिली मागण्यान प्राचितान जेजूक वेगो शांतीचे हातेर जालो भाग्यवान पाद्रे पियो बापा प्रकाश बरीत क्रिस्ता सारख्या आमचे पासोत माग बापा सच्या कामी देखील तुझ्या सांपियो आम्हा पासोत विनंती कर क्रिस्ताच्या बसवण्याक आमी फौजोंचे खातीर देवा तुवें कापुचीन याजक सांपाद्रे पियोक तुज्या पुता जेजूच्या कश्टांनी एक विशिश्ट थरान वांटेली जावचें वर्तें बाग फावो केलें ताचे विनंतीन कितें हांव आत्रेगून मागतां ही कृपा दया कर आनी सड जावन जेजूच्या मरणांत एक जावन जियोवची आनी ताच्या जिवनपणाचे महिमेंत पावची कृपा तूं आमकां फावो कर देवान आमकां दिल्ल्या सर उपकारां खातीर ताका अर्गां पाठोवया ताका स्तुती करया पाद्रे पियोच्या विनंतीन मजतीन सबार उपकार आमकां मेळ्ळ्यात बरी सैरीक फावो जाल्ल्या खातीर थोड्यांक कोरोना पॉझिटीव जालां आतां गूण जालां बरी भलायकी दिल्ल्या खातीर जिणेंत आशिल्ली समस्येक परिहार लाभिल्ल्याक भुरग्यांचे देणे फावो जाल्ल्या खातीर चिंतिल्लें काम फोंताक पावुल्ल्याक शबितयेन परगवंतावन गांवांत घरा येवन पावुल्ल्या खातीर थोड्या म्हयन्या उपरांत सांबाळ मेळ्ळ्या खातीर काम वेचें बें आशिल्लें पूण आतां कामाची भद्रती आसा महिमा बापाक आनी पुताक आनी पवित्र आत्म्याक जशी आदया तशी सता आनी सदां सर्वदा आमेन महिमा बापाक आनी पुताक आनी पवित्र आत्म्याक जशी आदी तशी सता आनी सदां सर्वदा आमेन महिमा बापाक आनी पुताक आनी पवित्र आत्म्याक जशी आदी तशी सता आनी सदां सर्वदा आमेन ए म्हज्या जेजू तुवें सांगलां मागा आनी तुमी घेतल्यात सोदा आनी तुमकां मेळटलें बडया आनी तुमकां उक्तें जातलें आपलें हांव बडयतां सोदतां आनी मागतां आनी तें म्हाका मेळाशें कर दोनी दोळ्यांची दिश्ट गेल्या दिश्ट मेळोवंक गॅस्ट्रीक प्रॉब्लेम आसा गूण जावचे खातीर पेंगटाची सायड दूख गूण जावचे खातीर मोतीक शांत समाधान मेळचे खातीर BP नॉर्मल जावचे खातीर किडनी समस्या गूण जावचे खातीर हाताचें ऑपरेशन आसा तें ऑपरेशन सर्जरी बरें जावचे खातीर आमच्या बापा सर्गींच्या तुजें नांव पवित्र जावं तुजें राज आमकां येवं तुजी खुशी सरगार जाता तशी संवसारान जावं आमचो दिसपट्टो ग्रास आज आमकां दी आनी आमच्यो चुकलेल्यांक बक्षितां तशें आमची पातकां भोगोस आनी आमकां तळ्यांत पडोवंक दिवं नाका पूण वायटांतल्यान आमकां निवार मान मरिये कृपेन भरले समी तुजे संगता श्रेया भितर तूं सदैव आनी सदैव फळ तुजे कुशीचें जेजू घेवन देवाचे मे आमोवप्यां खातीर विनंती कर आतां आनी आमच्या मरणाचे घडी आमेन महिमा बापाक आनी पुताक आनी पवित्र आत्म्याक जशी आदी तशी सदां आनी सदां सर्वदा आमेन जेजूच्या पवित्र काळजा तुजेर हांव पातयेतां हे म्हज्या जेजू तुवें सांगलां सत हांव तुमकां सांगतां म्हज्या नांवान कितेंय तुमी मागल्यार म्हजो सर्गीचो बाप तुमकां दितलो आपले बापा कडेन तुजे नांवी मागतां तें म्हाका फावो कर ट्युमर सर्जरी नासतना गूण जावंक
ल्हान भुरगीं आशिल्ल्या तेगा आवयक कॅन्सर तें गूण जावचे खातीर सर्व कोवीड पिडेस्तांक बरी भलायकी मेळचे खातीर फॅटी लिव्हराचें समस्या आसा दूख आसा गूण जावचे खातीर पेंगटा सकयल बोळ ना बोळ मेळचे खातीर कातीची पिडा आसा ती समाजावंक भुरग्यांक सर विज्ञानवारांतलें सांबाळोवंक आनी आमच्या घरान आसच्या पिडेस्तांक तशें प्रायवंतांक त्राण आनी धैर्य मेळोवंक आमच्या बापा सर्गींच्या तुजें नांव पवित्र जावं तुजें राज आमकां येवं तुजी कुशी सरगार जाता तशी संवसारांत जावं आमचो दिसतो राज आमकां दी आनी आमी आमचे वयर चुकलेल्यांक बक्षिता तशें आमची पातकां भोगोस आनी आमकां ताळ्यान पडोवंक दिवं नाका पूण वायटांतल्यान आमकां निवार नमान मरिये कृपेन भरले समी तुजी संगता श्रेया भितर तूं सदैव आनी सदैव फळ तुजे कुशीचें जेजू भगवती मरिये देवाचे माये आमच्या बापाय खातीर विनंती कर आतां आनी आमच्या मरणाचे काळी आमेन महिमा बापाक आनी पुताक आनी पवित्र आत्म्याक तशी सदां आनी सर्वदा आमेन जेजूच्या पवित्र काळजा तुजेर हांव पातयेतां ये म्हज्या जेजू तुवें सांगलां सतस हांव तुमकां सांगतां सर्ग आनी संवसार सरत पूण म्हजीं उतरां सरशी नात आतां हांवें मागचें तें म्हाका लाभतलें म्हूण खंडीत बरवसो म्हाका आसा बरें प्रोजेक्ट मेळचे खातीर तेगांक भुरग्यांचें देणें फाव जावचे खातीर बरी सैरीक मेळचे खातीर हातीन धरिल्लें काम पोंताक पावचे खातीर कुटुंबाच्या संद्यांक बरी भलायकी मेळचे खातीर जाग्याचे आनी फ्लॅटाचे समस्ये परिहार जावंक दिल्ले पयशे पाटी मेळोवंक सोरो अमल सोडोवंक बरें काम मेळोवंक चिंतिल्लीं कामां पोंताक पावोवंक नीट एग्जामांत बऱ्यान बरोवंक परगांवांत आशिल्ल्यांक बरें काम मेळोवंक आमच्या बापा सर्गींच्या तुजें नांव पवित्र जावं तुजें राज आमकां येवं तुजी कुशी सरगार जाता तशी संवसारांत जावं आमचो दिसपतो ग्रास आमकां दी आनी आमचे चुकलेल्यांक बक्षिता तशें आमची पातकां भोगोस आनी आमकां ताळ्यान पडोवंक दिवं नाका पूण वायटांतल्यान आमकां निवार नमान मरिये कृपेन भरले समी तुजी संगता श्रेया भितर तूं सुदैव आनी सदैव फळ तुजे कुशीचें जेजू भगवती मरिये देवाचे माये आमच्या बापाय खातीर विनंती कर आतां आनी आमच्या मरणाच्या काळी आमेन महिमा बापाक आनी पुताक आनी पवित्र आत्म्याक सदां सर्वदा आमेन जेजूच्या पवित्र काळजा तुजेर हांव पातयेतां हे जेजूच्या भोव पवित्र काळजा कश्ट जाल्या थंय दया दाखयत आसतना दाखयनासतना रावचें तुका असाध्य आमचेर निर्भागी पातक्यांचेर तुजी काकूळट दाखय तुजी आनी आमची मोवाळ आवय मोरयेच्या दुखेस्त आनी दुलोभी काळजा मारिफात आमी तुजे लागीं मागची ही कृपा तूं आमकां लाभय सांज जेजूच्या पसक्या बापा आमा पासत विनंती कर सांपियो आमा पासत विनंती कर सांपियो देवाच्या मोगान पेटलेल्या आमा पासत विनंती कर सांपियो आवय बापायक कालतो जावन जियेल्ल्या आमा पासत विनंती कर सांपियो कश्टा अनवरान तिरासाण सांबाळिल्ल्या आमा पासत विनंती कर सांपियो फ्रांसीस आसिसाच्या पाटलावदारा आमा पासत विनंती कर सांपियो कापुचीन वर्दीच्या अलंकारा आमा पासत विनंती कर सांपियो सुम्याच्या पाशावांच्या गयांनी नेटयल्लेल्या आमा पासत विनंती कर सांपियो येवकरिस्ततें भक्तीन भरलेल्या आमा पासत विनंती कर सांपियो कुमसारेच्या सक्रामेंता मुखांत बापाची काकूळट दाखयिल्ल्या आमा पासत विनंती कर सांपियो विधेयपणाच्या आदर्शा आमा पासत विनंती कर सांपियो मागण्यांत तिरासाण सांबाळिल्ल्या आमा पासत विनंती कर सांपियो तुज्या संतीपणांत कालतो जाल्ल्या आमा पासत विनंती कर सांपियो सर्व याजकांक आदर्श जाल्ल्या आमा पासत विनंती कर सांपियो आत्म्याचे बाचवे खातीर वावरल्या आमा पासत विनंती कर सांपियो पिडेस्तांक भलायकीच्या दायजा आमा पासत विनंती कर सांपियो गरजेवंतांक तक्षण पावच्या आमा पासत विनंती कर सांपियो तुका उलो मारतेल्यांच्या भरवशा आमा पासत विनंती कर सांपियो आमा सोमेस्तांच्या आदारा आमा पासत विनंती कर सांपियो आमा बसत विनाती कर क्रिस्ताच्या बसण्याक आमी फाव जावचे खातीर प्रार्थुया ये देवा तुझ्या सेवका सांपियोक
समर्पित जिणयेक आपोणे दिवन विविध कुरपे देणयांनी भरलोय आनी भगेवून फ्रांसीस आसिसाच्या शेतांत क्रिस्तसो याजक जावन मागलोय. ताच्या मागण्यांनी आनी पुण्या वरवीं आमकां फावो जाल्ल्या अभ्यासांत तिरासणेन रावन क्रिस्ताक साक्षीदार जावन जियोंक आमकां तुज्या कुरपे देण्यांनी भर. हे आमी मागता क्रिस्ता आमच्या सुम्या वरवीं. आमेन. सर्वेस्पर तुमकां आशिर्वाद दिव आनी तुमकां सांबाळो. आमेन. सर्वेस्पर आपल्या मुखामळाचो प्रकाश तुमचेर फांको आनी तुमची दया करूं. आमेन. सर्वेस्पर तुमी सांपियोचेर दवरली भक्त मानून घेव आनी तुमची मागणी फळादीक करूं. आमेन. आनी सर पदवेदार देव बाप पूत आनी पवित्र आत्मो तुमचेर आशिर्वाद घालो. आमेन. ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ಯೇಸು ನನ್ನ ಮನದಲ್ಲಿ ನನ್ನ ಬಾಳಲ್ಲಿ ಜಗಕ್ಕೆಲ್ಲ ಸಾರುವೆನು ತೋಷದಲ್ಲಿ. ಯೇಸು ನನ್ನ ಮನದಲ್ಲಿ ನನ್ನ ಬಾಳಲ್ಲಿ ಜಗಕ್ಕೆಲ್ಲ ಸಾರುವೆನು ತೋಷದಲ್ಲಿ. ಯೇಸು ನನ್ನ ಹಿಂದೆ ಮುಂದೆ ಪಕ್ಕದಲ್ಲಿ ಜಗಕ್ಕೆಲ್ಲ ಸಾರುವೆನು ತೋಷದಲ್ಲಿ. ಯೇಸು ನನ್ನ ಹಿಂದೆ ಮುಂದೆ ಪಕ್ಕದಲ್ಲಿ ಜಗಕ್ಕೆಲ್ಲ ಸಾರುವೆನು ತೋಷದಲ್ಲಿ. ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ಪುತ್ರರೊಡಗೂಡಿ ಹರಸೆಮ್ಮನು ತಾಯಿ. ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ಹೊರೆಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.